ಧರ್ಮಸ್ಥಳ ಬುರುಡೆ ಪ್ರಕರಣ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಕೋರ್ಟ್ಗೆ ಪ್ರಕರಣದ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದೆ ಎಸ್ಐಟಿ. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ತನಿಖಾ ವರದಿಯ ಸಲ್ಲಿಕೆಯಾಗಿದೆ. 3 ತಿಂಗಳುಗಳ ಕಾಲ ತನಿಖೆಯನ್ನ ನಡೆಸಿ ಎಸ್ಐಟಿ ವರದಿಯನ್ನ ಸಲ್ಲಿಕೆ ಮಾಡಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಬಿಎನ್ಎಸ್ಎಸ್ 215ರ ಅಡಿಯಲ್ಲಿ ಸುಳ್ಳು ಸಾಕ್ಷ್ಯ ಕುರಿತ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. 4000 ಪುಟಗಳ ವರದಿಯನ್ನ ಎಸ್ಪಿ ಜಿತೇಂದ್ರ ದಯಾಮ ಸಲ್ಲಿಸಿದ್ದಾರೆ. ಸರ್ಕಾರಕ್ಕೂ ಕೂಡ ವರದಿಯನ್ನ ಸಲ್ಲಿಸೋಕೆ ಎಸ್ಐಟಿ ಮುಖ್ಯಸ್ಥರು ಸಜ್ಜಾಗಿದ್ದಾರೆ. ಕಳೆದ 3-4 ತಿಂಗಳ ಹಿಂದೆ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಕ್ರಿಯೇಟ್ ಮಾಡಿತ್ತು ಈ ಪ್ರಕರಣ. ಮಾಸ್ಕ್ ಮ್ಯಾನ್ ಚೆನ್ನಯ್ಯ ಮಾಡಿದ್ದಂಥ ಆರೋಪ, ಧರ್ಮಸ್ಥಳದಲ್ಲಿ ಹಲವರ ಶವಗಳನ್ನ ಹೂತು ಹಾಕಲಾಗಿದೆ, ಅತ್ಯಾಚಾರ ಮಾಡಲಾಗಿದೆ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಲಾಗಿದೆ, ಹೀಗೆಲ್ಲ ಆರೋಪವನ್ನ ಮಾಡಿದ್ದ. ಮೊದಲಿಗೆ ಕಂಪ್ಲೇಂಟ್ ಅನ್ನ ಫೈಲ್ ಮಾಡ್ತಾನೆ ಜೂನ್ 3ನೇ ತಾರೀಕು ಇದೇ ವರ್ಷ. ಅದಾದಂತಹ ನಂತರದಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗುತ್ತೆ ಜೂನ್ 4ನೇ ತಾರೀಕು. ಜುಲೈ 11ನೇ ತಾರೀಕು ಆತ ನ್ಯಾಯಾಧೀಶರ ಮುಂದೆ ಹೋಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ನ್ಯಾಯಾಧೀಶರ ಮುಂದೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಸಂಚಲನಕ್ಕೆ ಕಾರಣ ಆಗುತ್ತೆ. ಅದಾದ ಬಳಿಕ ಎಸ್ಐಟಿಯ ರಚನೆಯಾಗುತ್ತೆ. ಯಾವಾಗ ಅಂದ್ರೆ ಜುಲೈ 19ನೇ ತಾರೀಕು ಎಸ್ಐಟಿಯ ರಚನೆಯಾಗುತ್ತೆ. ಅದಾದ ನಂತರ ಧರ್ಮಸ್ಥಳದಲ್ಲಿ ನಡೆದಂಥ ಆ ಉತ್ಖನನದ ಪ್ರಕ್ರಿಯೆ, ಶವಗಳ ಹುಡುಕಾಟ, ಬುರುಡೆಯ ಹುಡುಕಾಟದ ಪ್ರಕ್ರಿಯೆ ನಿಮಗೆ ಗೊತ್ತೇ ಇದೆ. ಸುಮಾರು 17ಕ್ಕೂ ಹೆಚ್ಚಿನ ಸ್ಥಳಗಳಲ್ಲಿ ಧರ್ಮಸ್ಥಳದ ಸುತ್ತಮುತ್ತಲಿನ ವಿವಿಧ ಪ್ರದೇಶಗಳಲ್ಲಿ, ಆ ಕಾಡು ಪ್ರದೇಶಗಳಲ್ಲಿ ಮೃತದೇಹಗಳಿಗಾಗಿ, ಬುರುಡೆಗಾಗಿ, ಅವಶೇಷಗಳಿಗಾಗಿ ಹುಡುಕಾಟ ನಡೆಯುತ್ತೆ. ಅದೆಲ್ಲ ಆದಂಥ ನಂತರದಲ್ಲಿ ಈತ ಹೇಳಿರೋದ್ರಲ್ಲಿ ಹುರುಳಿಲ್ಲ ಅನ್ನೋದು ಸಾಬೀತಾಗ್ತಾ ಇದ್ದ ಹಾಗೆ ಆಗಸ್ಟ್ 23ನೇ ತಾರೀಕು ಚೆನ್ನಯ್ಯನ ಬಂಧನ ಕೂಡ ಆಗುತ್ತೆ. ಅದಾದಂಥ ನಂತರದಲ್ಲಿ ದೂರುದಾರರ ವಿಚಾರಣೆ, ಸುಜಾತ ಭಟ್ ಕೊಟ್ಟಂತಹ ಕಂಪ್ಲೇಂಟ್ ಅದು ಪೊಳ್ಳು ಅಂತ ಹೊರಗಡೆ ಬಂದಿದ್ದು. ಇದೆಲ್ಲದರ ಬಳಿಕ ಈಗ ತನಿಖಾ ವರದಿ ಸಲ್ಲಿಕೆಯಾಗಿದೆ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಆರಂಭದಲ್ಲಿ ಸಂಚಲನ ಸೃಷ್ಟಿ ಮಾಡ್ಬಿಡ್ತು. ಈತ ಮಾಡ್ತಾ ಇರೋ ಆರೋಪನೇ ನಿಜ ಅಂತ ಜನರು ನಂಬಿದ್ರು. ಆದ್ರೆ ತನಿಖೆ ನಡೀತಾ ಹೋಗ್ತಾ ಇದ್ದ ಹಾಗೆ ತನಿಖೆ ನಡೆದಂತೆ ಬೆಳಕಿಗೆ ಬಂದಂತಹ ವಿಚಾರಗಳು, ಮತ್ತಷ್ಟು ಆಘಾತಕಾರಿಯಾದಂತಹ ಅಂಶಗಳು ಬೆಳಕಿಗೆ ಬರೋದಕ್ಕೆ ಶುರುವಾದವು. ಈಗ ತನಿಖಾ ವರದಿ ಸಲ್ಲಿಕೆಯಾಗಿದೆ. ತನಿಖಾ ವರದಿಯಲ್ಲಿ ಏನೆಲ್ಲ ವಿಚಾರಗಳು ಉಲ್ಲೇಖ ಆಗಿದೆ, ಏನ್ ಮಾಹಿತಿ ಸಿಗ್ತಾ ಇದೆ ಕಿರಣ್? ವಿದ್ಯಾ, 3 ತಿಂಗಳ ಈ ತನಿಖೆ ಬಳಿಕ ಎಸ್ಐಟಿ ಇವತ್ತು ನ್ಯಾಯಾಲಯಕ್ಕೆ ವರದಿಯನ್ನ ಸಬ್ಮಿಟ್ ಮಾಡಿದೆ. ಅದು ಕೂಡ ಸರಿಸುಮಾರು ಒಂದು 4000 ಪೇಜ್ಗಳ ಒಂದು ವರದಿ. ಅಂದ್ರೆ ಈ ಒಂದು BNSS 215 ಅಡಿಯಲ್ಲಿ, ಅಂದ್ರೆ ಈ ಸೆಕ್ಷನ್ ಅಡಿಯಲ್ಲಿ ಈ ಒಂದು ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಈ ಒಂದು ವರದಿಯನ್ನ ರೆಡಿ ಮಾಡಿದ್ದಾರೆ. ಅಂದ್ರೆ ಈ ಇಡೀ ಪ್ರಕರಣ ಏನಿದೆ ಇದರಲ್ಲಿ ಪ್ರಮುಖ ಅಂದ್ರೆ A1 ಆರೋಪಿ ಈಗಾಗಲೇ ಚೆನ್ನಯ್ಯ, ಅವನು ಅರೆಸ್ಟ್ ಆಗಿ ಶಿವಮೊಗ್ಗ ಜೈಲಲ್ಲಿದ್ದಾನೆ. ಹಾಗೆ ಈ ಒಂದು ಪ್ರಕರಣದಲ್ಲಿ ಷಡ್ಯಂತ್ರದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಉಲ್ಲೇಖ ಮಾಡಲಾಗಿದೆ. ಹೇಗೆಲ್ಲ ನಡೀತು, ಯಾರೆಲ್ಲ ಅದಕ್ಕೆ ಅಪ್ರೋಚ್ ಆದ್ರು, ಯಾವ ರೀತಿಯಾಗಿ ಫಂಡಿಂಗ್ ಆಗಿದೆ, ಯಾವ ರೀತಿಯಾಗಿ ಈ ಒಂದು ಪ್ಲಾಟ್ ಅನ್ನ ರೆಡಿ ಮಾಡಲಾಯಿತು, ಎಲ್ಲ ಪ್ರತಿಯೊಂದನ್ನ ಈ ಒಂದು ವರದಿಯಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದನ್ನೀಗ 4000 ಪೇಜ್ ಇರುವಂತಹ ಒಂದು ವರದಿಯನ್ನ ಈಗಾಗಲೇ ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿದೆ. ಹಾಗೆ ಈ ಒಂದು ಇನ್ನೊಂದು ಕಾಪಿಯನ್ನ ಸರ್ಕಾರಕ್ಕೂ ಕೂಡ ನಾಳೆ, ಇವತ್ತು ಅಥವಾ ನಾಳೆಯಲ್ಲಿ ಸರ್ಕಾರಕ್ಕೂ ಕೂಡ ಈ ಒಂದು ವರದಿ ಸಬ್ಮಿಟ್ ಆಗುತ್ತೆ. ಅದರ ನಂತರ ಕೋರ್ಟ್ ಡಿಸೈಡ್, ಯಾಕಂದ್ರೆ ಕೋರ್ಟ್ ಇದರಲ್ಲಿ ಪಾರ್ಟಿ ಆದ ಕಾರಣ ಕೋರ್ಟ್ ಇದನ್ನ ಡಿಸೈಡ್, ಈ ವರದಿಯ ಮೇಲೆ ಒಂದು ಡಿಸೈಡ್ ಮಾಡುತ್ತೆ. ಇವೆಲ್ಲ ಈಗ 6 ಜನ ಹೆಸರನ್ನ ಇದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಇವರು ತಪ್ಪಿತಸ್ಥರು ಮತ್ತೆ ಆರೋಪಿಗಳಂತ ಕೋರ್ಟ್ ಡಿಸೈಡ್ ಮಾಡಿದ್ರೆ ಅದರ ನಂತರ ಮುಂದೆ ಯಾವ ರೀತಿ ಕ್ರಮ ತಗೊಳ್ಬೇಕು ಅಂತ ಕೋರ್ಟ್ ಡೈರೆಕ್ಷನ್ಸ್ ಕೊಡುತ್ತೆ ಎಸ್ಐಟಿಗೆ. ವಿದ್ಯಾ, ಕಿರಣ್, ಈಗ ಆರೋಪಿಗಳು ಅಂತ ಉಲ್ಲೇಖ ಮಾಡಿರೋದ್ರಲ್ಲಿ ಮೊದಲನೇದಾಗಿ ಚೆನ್ನಯ್ಯನ ಹೆಸರಿದೆ. ಸುಳ್ಳು ಸಾಕ್ಷ್ಯದ ವಿಚಾರವನ್ನ ಆ ವರದಿಯಲ್ಲಿ ಮೆನ್ಷನ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿಯೂ ಇದೆ. ಇನ್ನುಳಿದಂತೆ ಯಾರ್ಯಾರ ಹೆಸರುಗಳ ಉಲ್ಲೇಖ ಆಗಿದೆ, ಅವರ ಪಾತ್ರಗಳ ಬಗ್ಗೆ ಆ ತನಿಖಾ ವರದಿಯಲ್ಲಿ ಯಾವ ವಿಚಾರಗಳನ್ನ ಮೆನ್ಷನ್ ಮಾಡಲಾಗಿದೆ ಕಿರಣ್, ಆ ಬಗ್ಗೆ ಏನಾದರೂ ಡೀಟೇಲ್ಸ್ ಲಭ್ಯವಾಗ್ತಾ ಇದೆಯಾ? ವಿದ್ಯಾ, ಒಂದು ಮಾಹಿತಿಯ ಪ್ರಕಾರ ಈ ಒಂದು ಏನು ಷಡ್ಯಂತ್ರ ಇದು ರೂಪಿಸಲಾಗಿತ್ತು, ಇದನ್ನ ಷಡ್ಯಂತ್ರ ಯಾವ ರೀತಿ ನೋಡ್ಲಾಗಿದೆ, ಅದರಲ್ಲಿ ತಿಮರೋಡಿ, ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್, ಹಾಗೇನೆ ವಿಠಲ್ ಗೌಡ, ಹಾಗೆ ಮಟ್ಟಣ್ಣನವರು, ಹಾಗೆ ಅದರ ನಂತರ
ಸುಜಾತಾ ಭಟ್ ಇವರ ಹೆಸರುಗಳು ಮೆನ್ಷನ್ ಆಗಿದ್ದಾವೆ ಅನ್ನೋ ಒಂದು ಮಾಹಿತಿ ಇದೆ. ಯಾವ ರೀತಿ ಒಂದು ಪ್ಲಾಟ್ ಅನ್ನ ರೆಡಿ ಮಾಡಿದ್ರು, ಷಡ್ಯಂತ್ರದ ಭಾಗವಾಗಿ ಯಾವ ರೀತಿ ಇದನ್ನ ಹೆಣೆಯಲಾಯಿತು, ಹೇಗೆ ಬರಬೇಕು, ಯಾವ ರೀತಿ ಹೇಳಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಈ ಪ್ರಕರಣವನ್ನ ಕೊಂಡು ಹೋಗ್ಬೇಕು ಅನ್ನೋದು ಪ್ರತಿಯೊಂದನ್ನ ಬ್ಲೂ ಪ್ರಿಂಟ್ ಯಾವ ರೀತಿ ರೆಡಿ ಮಾಡಿದ್ರು ಅನ್ನೋದ್ರನ್ನ ಈ ಒಂದು ವರದಿಯಲ್ಲಿ ತನಿಖೆಯಲ್ಲಿ ಹೊರಬಂದ ಯಾವೆಲ್ಲ ಸತ್ಯಾಂಶಗಳಿದಾವೆ ಅದನ್ನ ಜಿತೇಂದ್ರ ಕುಮಾರ್ ದಯಾಮ್ ಅಂದ್ರೆ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ಮುಂದೆ ಯಾವ ರೀತಿಯ ತನಿಖೆ ಬಂತು, ಆ ತನಿಖೆ ನಡೆದು ಬಂದ ಹಾದಿಯಾಗಿ ಪ್ರತಿಯೊಂದನ್ನು ಅದರಲ್ಲಿ ಈ ವರದಿಯಲ್ಲಿ ದಾಖಲು ಮಾಡಲಾಗಿದೆ. ಹಾಗೇನೆ 6 ಜನರ ಹೆಸರನ್ನ ಇದರಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಇದರ ನಂತರ ಈ ವರದಿ ಈಗ ಕೋರ್ಟ್ಗೆ ಕೊಟ್ಟ ನಂತರ ಕೋರ್ಟ್ ಪಾರ್ಟಿ ಆದ ಹಿನ್ನೆಲೆಯಲ್ಲಿ ಆ ಒಂದು ವರದಿಯಲ್ಲಿರುವಂತಹ ಅಂಶಗಳನ್ನ ಅದಂತರ ಸ್ಟಡಿ ಮಾಡಿ ಅದ ನಂತರ ಈ ಯಾರು ಇದ್ದಾರೆ ಇವರು ತಪ್ಪಿತಸ್ಥರು, ಇವರನ್ನು ಯಾವ ರೀತಿ ಅರೆಸ್ಟ್ ಮಾಡಬೇಕೋ ಬೇಡೋ ಅಥವಾ ಯಾವ ರೀತಿ ಆರೋಪಿಗಳಾಗಿ ಅವರನ್ನ ಕನ್ಸಿಡರ್ ಮಾಡಬೇಕು ಅಂತ ಕೋರ್ಟ್ ಡಿಸೈಡ್ ಮಾಡುತ್ತೆ. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.